ಹಲೋ ಹಲೋ. ಹಲೋ ಗಣೇಶ್ ಅವರೇ, ನಮಸ್ತೆ. ಹಾ ನಮಸ್ತೆ. ಇಲ್ಲಿ ಇವಾಗ ಪ್ರಾಕ್ಟೀಸ್ ಆಯ್ತಾ ಸರ್? ಪ್ರಾಕ್ಟೀಸ್ಗೆ ಹೋಗ್ಬೇಕಾ? ಪ್ರಾಕ್ಟೀಸ್ ಮುಗೀತು. ಅದೇ ಸರ್, ಅದೇ ಇವಾಗ ಕಬಡ್ಡಿ, ಪ್ರೋ ಕಬಡ್ಡಿಗೆ ಇವಾಗ ಬೆಂಗಳೂರು ಬುಲ್ಸ್ಗೆ ಆಡ್ತಾ ಇದ್ದೀರಾ ನೀವು. ಸೊ ನಿಮ್ದು ಯಾವ ತರ ಇದೆ, ನಿಮ್ಗೆ ಎಷ್ಟು ಖುಷಿ ಇದೆ, ಮತ್ತೆ ಹೆಂಗೆ ಇದೆ ಸರ್ ಇದು ಕಬಡ್ಡಿ ಫೀಲ್ಡ್ಗೆ ನೀವು ಬಂದಿದ್ದು ಹೇಗೆ ಅಂತ? ನಮ್ಮೂರು ಆಸಂಗೇಳ್ ಅಂತ. ಹಾ. ಆಸಂಗೇಳ್ ಗ್ರಾಮ, ಸಿಂದಗಿ ತಾಲೂಕು, ವಿಜಯಪುರ ಡಿಸ್ಟಿಕ್ ಇಂದ ಬಂದಿರೋದು. ಓಕೆ. ಅಲ್ಲಿ ಜಮಖಂಡಿಯಲ್ಲಿ ಹೇಳಿ ಒಂದು ಹಾಸ್ಟೆಲ್ ಇತ್ತು. ಓಕೆ. ಅಲ್ಲಿ ಸೆಲೆಕ್ಷನ್ ಇತ್ತು, ಅಲ್ಲಿ ಹೋಗಿ ಸೆಲೆಕ್ಷನ್ ಎಲ್ಲ ಅಟೆಂಡ್ ಆದೆ. ಹಾ. ಅಟೆಂಡ್ ಆದ್ರೆ ಅಲ್ಲೆಲ್ಲ ಸೆಲೆಕ್ಷನ್ ಆಯ್ತು. PUCಗೆ ಸ್ಟಾರ್ಟ್ ಮಾಡಿದ್ದೆ ಕಬಡ್ಡಿ ಆಡೋಕ್ಕೆ. PUC ಅಲ್ಲೇ ಸ್ಟಾರ್ಟ್ ಮಾಡಿದ್ರಿ? PUC ಆಡ್ಕೊಂಡು, PUC ಅಲ್ಲಿ ಒಂದು ನ್ಯಾಷನಲ್ ಆಡ್ಕೊಂಡೆ. PUC ಅಲ್ಲಿ ನ್ಯಾಷನಲ್ ಆಡ್ಕೊಂಡು ಹಂಗೆ ಬರ್ಬೇಕು ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದೆ ಮತ್ತೆ ಹಂಗೆ ಮುಂದೆ ಬಂದು ಸೀನಿಯರ್ ನ್ಯಾಷನಲ್ ಒಂದು ಆಡ್ಕೊಂಡೆ. ಸೀನಿಯರ್ ನ್ಯಾಷನಲ್ ಅಲ್ಲಿ ರಮೇಶ್ ಅವರು ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಅಲ್ಲಿ ರಮೇಶ್ ಸರ್ ನೋಡಿ ಸೈನ್. ಅಂದ್ರೆ ನಿಮ್ದು ಡಿಫೆಂಡರ್ ಅಲ್ವಾ ಸರ್? ನೀವು ಮೈನ್ ಆಗಿ ಡಿಫೆಂಡಿಂಗು? ಇಲ್ಲ ರೈಡರ್ ನಾನು. ರೈಡರ್ ಅಲ್ವಾ? ಓಕೆ ಸರ್, ಓಕೆ. ಅದೇ ಸರ್, ಇವಾಗ ಏನಂತಂದ್ರೆ ಇವಾಗ ನೀವು ರಮೇಶ್ ಸರ್ ನಿಮಗೆ ಯಾವ ತರ ಅಪ್ರೋಚ್ ಮಾಡಿದ್ರೆ, ಅಂದ್ರೆ ಯಾವ ತರ ನಿಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ? ಇವಾಗ ಬುಲ್ ಸ್ಕ್ವಾಡ್ ಅಲ್ಲಿ ಇದ್ದೀರಾ ನೀವು. ಸೊ ನಿಮ್ಮ ಟ್ರೈನಿಂಗ್ ಆಗಿರ್ಬೋದು, ನಿಮ್ಮ ಸ್ಕಿಲ್ಸ್ ಯಾವ ತರ ಇದೆ, ಮತ್ತೆ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಏನೇನು ಹೇಳ್ಕೊಡ್ತಿದ್ದಾರೆ ಅಂತ? ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸ್ಕಿಲ್ ಎಲ್ಲ. ಏನು ಮೂವ್ಮೆಂಟು, ಹ್ಯಾಂಡ್ ಟಚ್, ಓಕೆ, ಕಿಕ್ಕು ಎಲ್ಲ, ರಿಲೀಸಿಂಗು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದ್ರೆ ನಿಮಗೆ ರೈಡರ್ ಆಗ್ಬೇಕಾ ಅಂತ ಏನಕ್ಕೆ ಅನಿಸ್ತು? ಅಂದ್ರೆ ಇವಾಗ ಡಿಫೆಂಡರ್ ಆಗ್ಬೋದು, ಆಲ್ರೌಂಡರ್ ಆಗ್ಬೋದು, ರೈಡರ್ ಯಾಕೆ ಆಗ್ಬೇಕು ಅಂತ ಅನಿಸ್ತು? ರೈಡರ್ ಅಂತೇಳಿಲ್ಲ, ಒಳಗೊಮ್ಮೆ ಪೊಸಿಷನ್ ಅಲ್ಲಿ ರೈಡರ್ ಡಿಫೆಂಡರ್ ಇಲ್ಲ, ರೈಡರ್ ಮಾಡಬಹುದು. ಓಕೆ. ಆಡ್ತೀನಿ ಆಲ್ರೌಂಡರ್ ಆಗೂ ಇದು ಮಾಡ್ತೀರಾ? ಓಕೆ. ಇವಾಗ ನಿಮ್ದು ಎಲ್ಲೆಲ್ಲಿ ಟ್ರೈನಿಂಗ್ ಆಗಿದೆ ಸರ್? ಅಂದ್ರೆ ಬೆಂಗಳೂರು ಇದರಲ್ಲಿ ಆಗಿದೆಯಾ ಅಥವಾ ಬೇರೆ ಕಡೆ ಎಲ್ಲೆಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ ನಿಮ್ಗೆ? ಬೆಂಗಳೂರು ಫಸ್ಟ್ ನಾನು. ಓಕೆ. ಕ್ಯಾಂಪ್ ಬಂದಿರೋದು. ಎಲ್ಲ ಇವಾಗ ಬೆಂಗಳೂರು ಈ ಸೀಸನ್ ಅಲ್ಲಿ ಎಲ್ಲ ಕೂಡ ಯೂತ್ ಇದ್ದೀರಾ? ಅಂದ್ರೆ ಯುವ ತಂಡನೇ ಇದೀರಾ? ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊಸಬ್ರೇ ಇದ್ದೀರಾ? ಎಲ್ಲ ಯಂಗ್ ಪ್ಲೇಯರ್ಸ್ ಇದ್ದೀರಾ? ಸೊ ಯಾವ ತರ ಇದೆ ನಿಮ್ಗೆ? ಅಂದ್ರೆ ಸೀನಿಯರ್ಸ್ ಇವಾಗ ರಮೇಶ್ ಸರ್ ನಿಮಗೆ ಗೊತ್ತಿದೆ, ಕನ್ನಡದವರು. ಅದ್ರ ಜೊತೆಗೆ ಜೀವಕುಮಾರ್ ಸರ್ ಕೂಡ ನಿಮ್ ಜೊತೆಲಿದ್ದಾರೆ. ಅವ್ರು ಯಾವ ತರ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಜೋಶ್ ಕೊಡ್ತಿದ್ದಾರೆ? ಸ್ಕಿಲ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಟೈಮಲ್ಲಿ ನಿಮ್ಗೆ ಯಾವ ತರ ಅವರು ಸಹಕಾರ ಕೊಡ್ತಿದ್ದಾರೆ? ಅಂದ್ರೆ ಫುಲ್ ಜೋಶ್ ಅಂದ್ರೆ ಎಲ್ಲ ಯಂಗ್ ಪ್ಲೇಯರ್ಸ್ ಇದೀವಿ. ಯಾರು ಸೀನಿಯರಿಟಿ ಯಾರು ಮಾಡಲ್ಲ. ಎಲ್ಲರೂ ಫ್ರೆಂಡ್ಲಿ ಆಗಿ ಚೆನ್ನಾಗಿದ್ದಾರೆ. ಓಕೆ. ಅದರಲ್ಲೂ ಕೂಡ ನೀವು ಕನ್ನಡದವರು 3 ಜನ ಇದ್ದೀರಾ ಮೇನ್ ಆಗಿ. ಸತ್ಯಪ್ಪ ಮಟ್ಟಿ ಅವರು, ಚಂದ್ರನಾಯ್ಕ ಅವರು, ಮತ್ತೆ ನೀವು. ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಅನ್ಸಿತ್ತಾ ಯಾವಾಗಾದ್ರೂ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಟ ಆಡ್ತೀನಿ, ಆ ತಂಡಕ್ಕೆ ಸೇರ್ಕೊಳ್ತೀನಿ ಅಂತ ಏನಾದ್ರು ಅನ್ಸಿತ್ತಾ ನಿಮ್ಗೆ? ಏನು ಅನ್ಸಿಲ್ಲ. ಅಲ್ಲಿ ಪರ್ಫಾರ್ಮೆನ್ಸ್ ಒಂದು ಚೆನ್ನಾಗಾಯ್ತು ಸರ್ ನೋಡಿ ನಿಮ್ಮನ್ನ ಸೆಲೆಕ್ಟ್. ಓಕೆ. ಅಂದ್ರೆ ಇವಾಗ ಇದೇ ಟೀಮಿಗೆ ಆಗ್ತಿತ್ತು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಟ್ಟು ಪ್ರೋ ಕಬಡ್ಡಿ ಯಾವ್ದಾದ್ರು ಒಂದು ಟೀಮಲ್ಲಿ ಆಟ ಆಡ್ತೀನಿ ಅಂತ ಅನ್ಕೊಂಡಿದ್ರಿ, ಬಟ್ ಬೆಂಗಳೂರಿಗೆ ಆಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅನ್ಕೊಂಡಿರ್ಲಿಲ್ಲ. ಓಕೆ ಸರ್, ಓಕೆ. ಅಂದ್ರೆ ಇವಾಗ ಬೆಂಗಳೂರು ತಂಡಕ್ಕೆ ನೀವು ಪ್ರೋ ಕಬಡ್ಡಿಗೆ, ಅದರಲ್ಲೂ ಬೆಂಗಳೂರಿಗೆ ನೀವು ತಂಡದಲ್ಲಿ ಆಡ್ತಿರೋದ್ರಿಂದ ನಿಮ್ಮ ಫ್ಯಾಮಿಲಿ, ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಏನ್ ಹೇಳ್ತಾರೆ ನಿಮ್ಗೆ? ಯಾವ ತರ ವಿಶ್ ಮಾಡ್ತಾರೆ? ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆಯಿಂದ. ಫ್ರೆಂಡ್ ಸರ್ಕಲ್ ಅಲ್ಲಿ? ಫ್ರೆಂಡ್ ಸರ್ಕಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಊರಲ್ಲೆಲ್ಲ ಖುಷಿಯಾಗಿದ್ದಾರೆ. ಒಳ್ಳೆ ಒಂಥರ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಓಕೆ. ಎಲ್ಲ ಸಪೋರ್ಟ್ ಇದೆ ಹಂಗಾರೆ. ಅಂದ್ರೆ ನಿಮ್ಗೆ ಇವಾಗ ಏನಂತಂದ್ರೆ ನಾರ್ಮಲ್ ಆಗಿ ನೀವು ನ್ಯಾಷನಲ್ ಲೆವೆಲ್ ಆಡಿದ್ರಿ ಅಂತ ಹೇಳಿದ್ರಿ, ಮತ್ತೆ ಇವಾಗ ಲೋಕಲ್ ಅಲ್ಲೂ ಕೂಡ ಕಬಡ್ಡಿ ಆಡ್ತಾ ಇದ್ರಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಇವಾಗ ಬುಲ್ ಸ್ಕ್ವಾಡಿಗೆ ಬಂದಿದ್ದೀರಾ. ಸೊ ಈ ಎರಡು ಡಿಫ್ರೆನ್ಸ್ ಯಾವ ತರ ಇದೆ ಅಂದ್ರೆ, ಇವಾಗ ಡಯಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದ್ರದೇ ಆದಂತಹ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಅದನ್ನೆಲ್ಲ ಯಾವ ತರ ಫಾಲೋ ಮಾಡ್ತಾ ಇದ್ರೆ? ಎಷ್ಟು ಚೇಂಜಸ್ ಇದೆ? ತುಂಬಾ ಚೇಂಜಸ್ ಇದೆ. ಅಲ್ಲಿ ಊರಲ್ಲಿಗಿಂತ ಮತ್ತೆ ಇಲ್ಲಿ ಡಯಟ್ ಮಾಡೋದು ಆಗ್ಲಿ ತುಂಬಾ ಚೇಂಜಸ್. ಅಂದ್ರೆ ಫುಡ್ ಎಲ್ಲ ಕೂಡ ಡಯಟ್ ಆಗಿ ತುಂಬಾ ಚೇಂಜಸ್ ಮಾಡ್ತಾ ಇದಾರೆ. ಓಕೆ ಸರ್, ಓಕೆ. ಅಂದ್ರೆ ನಿಮಗೆ ಸಾಕಷ್ಟು ಇವಾಗ ನೋಡಿರ ಪ್ರೋ ಕಬಡ್ಡಿಲಿ ಸುಮಾರು ಟೀಮ್ಗಳಿದೆ. ಬೆಂಗಳೂರು ಕೂಡ ಚಾಂಪಿಯನ್ ಕೂಡ ಆಗಿದೆ. ಈ ಸೀಸನ್ ಅಲ್ಲಿ ಬೆಂಗಳೂರು ಚಾಂಪಿಯನ್ ಆಗುತ್ತೆ ಅಂತ 100% ನೀವು ಒಂದು ಆ ಜೋಶಲ್ಲೇ ನೀವು ಆಟ ಆಡ್ತೀರಾ?
ಅದ್ರ ಜೊತೆ ನಿಮಗೆ ಯಾವ ತಂಡ ಪೈಪೋಟಿ ಕೊಡ್ಬೋದು, ಯಾವ ತಂಡ ಡೇಂಜರಸ್ ಅಂತ ಅನ್ಸುತ್ತೆ ಬೆಂಗಳೂರು ಬಿಟ್ರೆ? ಅರ್ಥ ಆಗ್ಲಿಲ್ಲ. ಅಂದ್ರೆ ಸರ್ ಇವಾಗ ಬೆಂಗಳೂರು ಈಗ 100% ಈ ಸೀಸನ್ ಕೂಡ ಬೆಂಗಳೂರು ಗೆಲ್ಲುತ್ತೆ, ಕಪ್ ಹೊಡಿಯುತ್ತೆ ಅಂತ ನೀವು ಅದೇ ಜೊತೆ ಆಟ ಆಡ್ತೀರಾ. ಸೊ ಬೆಂಗಳೂರು ಬಿಟ್ರೆ ನಿಮ್ಗೆ ಯಾವ ತಂಡ ಸ್ವಲ್ಪ ಡೇಂಜರಸ್ ಅಂತ ಅನಿಸ್ಬೋದು, ಯಾವ ತಂಡ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅನಿಸ್ಬೋದು? ಇವಾಗ ಆಡ್ತಿದ್ವಲ್ಲ ಇದು ಎಲ್ರು ಪ್ಲೇಸ್ ಯಾರ್ಯಾರು ಹೆಂಗ್ ಆಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ಆಡೋದು ಟೀಮು ಪುನೇರಿ ಪಲ್ಟನ್ ಒಂದ್ ಸ್ವಲ್ಪ ಟಫ್ ಅನ್ಸುತ್ತೆ. ಆದ್ರೆ ಆಡ್ತೀವಿ, ಬಿಡಲ್ಲ. ಓಕೆ ಓಕೆ. ಅಂದ್ರೆ ಈಗ ಕಬಡ್ಡಿಗೆ ಬಂದಿದ್ದೀರಾ, ಒಂದು ಒಳ್ಳೆ ಸ್ಪೋರ್ಟ್ಸ್ ಆಗಿ, ಅದ್ರಲ್ಲೂ ಕೂಡ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ಕೊಂಡಿದ್ದೀರಾ. ನಿಮ್ಗೆ ಈ ಒಂದು ನಮ್ಮ ಭಾರತೀಯ ಕಬಡ್ಡಿ ಇದ್ರಲ್ಲಿ ನಿಮ್ಗೆ ಒಬ್ರು ರೋಲ್ ಮಾಡೆಲ್ ಅಂತಂದ್ರೆ, ಈ ಆಟಗಾರ ನನ್ನ ಫೇವ್ರೇಟ್ ಅಂದ್ರೆ ಯಾರು ನಿಮಗೆ ಫೇವ್ರೇಟ್? ಪಂಕಜ್ ಪುಣೇರಿ ಪ್ಯಾಟರ್ನ್ ಅಲ್ಲ ಇರೋದು, ಅವ್ರು ನಿಮ್ ಫೇವ್ರೇಟ್? ಓಕೆ ಸರ್. ಇವಾಗ ಪ್ರೋ ಕಬಡ್ಡಿ ಸೀಸನ್ ಬೆಂಗಳೂರು ಬುಲ್ಸ್ಗೆ ಆಡ್ತಾ ಇದ್ದೀರಾ. ಈ ಸೀಸನ್ ಮುಗಿದ್ಮೇಲೆ ನಿಮ್ಮ ನೆಕ್ಸ್ಟ್ ಫೋಕಸ್ ಏನಿರುತ್ತೆ, ಏನಾಗ್ಬೇಕು ಅಂತ ಇದ್ದೀರಾ? ಇವಾಗ ಇದಕ್ಕಿಂತ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ಬೇಕಂತ, ಇಂಡಿಯಾ ಟೀಮಲ್ಲಿ ಆ ಟೀಮ್ ಆಡ್ಬೇಕಂತ ತುಂಬಾ ಇದೆ, ಆಸೆ ಇದೆ. ಅಂದ್ರೆ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಆ ಕಡೆ ಫೋಕಸ್ ಮಾಡ್ತೀರಾ? ಅದ್ ಬಿಟ್ರೆ ಬೇರೆ ಏನಿದೆ ಸರ್ ನಿಮ್ದು ಹಾಬಿ ಆಗಿರ್ಬೋದು, ಬೇರೆ ಯಾವ ತರ ಇರ್ತೀರಾ? ಅಂದ್ರೆ ಆ ಒಂದು ಸ್ಕ್ವಾಡ್ ಅಲ್ಲಿ ಬೆಂಗಳೂರು ಬುಲ್ಸ್ ಎಲ್ಲ ಯೂತ್ ಇರೋದ್ರಿಂದ ನಿಮ್ಮ ತಮಾಷೆ ಆಗಿರ್ಬೋದು, ಕಾಲಿಳೋದಾಗಿರ್ಬೋದು, ಅದೆಲ್ಲ ಯಾವ ತರ ಇರುತ್ತೆ ವಾತಾವರಣ? ಏನಿಲ್ಲ, ಇದ್ರ ಬಗ್ಗೆ ತುಂಬಿದಿಲ್ಲ. ಮುಂದೆ ಅದೊಂದು ಆಸೆ ಏನಂತಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಇವಾಗ ಆಡ್ತಿದ್ದೀನಿಲ್ಲ, ಅದು ಪ್ರೋ ಆಡ್ಬೇಕಂತ ತುಂಬಾ ಆಸೆ ಇತ್ತು, ಅದೊಂದಾಯ್ತು. ಓಕೆ. ಮತ್ತೆ ಇನ್ನೊಂದು ಆಸೆ ಅಂದ್ರೆ ಇಂಡಿಯಾ ಟೀಮ್ ಒಂದು ಆಡ್ಬೇಕಂತ ತುಂಬಾ ಆಸೆ ಇದೆ. ಇಂಡಿಯಾ ಟೀಮ್ಗೆ ಆಡ್ಬೇಕಂತ ತುಂಬಾ ಪ್ರಾಕ್ಟೀಸ್ ಎಲ್ಲ ಹಾಗೆ ಆಗ್ತಿದೆ, ಚೆನ್ನಾಗಿ ಆಗ್ತಿದೆ. ಓಕೆ ಓಕೆ. ಇವಾಗ ಇನ್ನೊಂದೇನಂತಂದ್ರೆ, ನಮ್ಮ ಕೋಚ್ ಕೂಡ ಬೆಂಗಳೂರಿಗೆ ನಮ್ಮ ಕನ್ನಡಿಗರೇ ಆಗಿರೋದು. ಜೀವ್ ಕುಮಾರ್ ಸರ್ ಕೂಡ ಬೆಂಗಳೂರಲ್ಲೇ ಇದ್ದಂತವ್ರು, ಅವರು ಕೂಡ ಒಂಥರ ಕನ್ನಡದವ್ರೆ. ಸೊ ನಿಮ್ಗೆ ಈ ಪ್ರಾಕ್ಟೀಸ್ ಟೈಮಲ್ಲಿ ಆಗಿರ್ಬೋದು, ಯಾರು ತುಂಬಾ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ, ರಮೇಶ್ ಕುಮಾರ್ ಸರ್ ಅಥವಾ ಜೀವ್ ಕುಮಾರ್ ಸರ್? ಸ್ಟ್ರಿಕ್ಟ್ ಅಂತೇಳಿ ಎಲ್ಲ ಒಂದು ಫ್ರೆಂಡ್ಲಿ ತರ ಇರ್ತಾರೆ ಸರ್. ಸ್ಟ್ರಿಕ್ಟ್ ಅಂತೇನಿಲ್ಲ, ಒಳ್ಳೆ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಇಲ್ಲೆಲ್ಲ. ಎಲ್ಲ ತಿದ್ದು ಹೇಳ್ತಾರೆ. ಓಕೆ ಓಕೆ. ಇವಾಗ ಬುಲ್ ಸ್ಕ್ವಾಡ್ ಯಾವ ತರ ಇದೆ, ಎಷ್ಟು ಸ್ಟ್ರಾಂಗ್ ಇದೆ, ಡಿಫೆಂಡಿಂಗ್ ಆಗಿರ್ಬೋದು, ಆಲ್ರೌಂಡರ್, ರೈಡರ್ಸ್ ಎಲ್ಲ ಒಂದು ಫುಲ್ ಎಲ್ಲ ಯಾವ ತರ ಸ್ಟ್ರಾಂಗ್ ಇದೆ? ಟೀಮ್ ಸಕ್ಕದಾಗಿದೆ, ಟೀಮ್ ಕೂಡ ಒಂದೆರಡು ಮ್ಯಾಚ್ ಆಡಿದ್ರೆ ಸಟ್ಟಾಗಿ ಹೋಗ್ಬಿಡುತ್ತೆ. ಓಕೆ. ಎಲ್ಲ ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ಸೀಸನ್ ಅಲ್ಲಿ ಕೆಲವು ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಕೆಲವು ನಿಯಮಾವಳಿಗಳು ಕೂಡ ಚೇಂಜ್ ಆಗಿದೆ ಕಳೆದ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ. ಮ್ಯಾಚ್ ಕೂಡ ಕಮ್ಮಿ ಮಾಡಿದ್ದಾರೆ, ಪಾಯಿಂಟ್ಸ್ ಪ್ರತಿಯೊಂದು ಗೆಲುವು ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ, ಇದು ಈ ಒಂದು ರೂಲ್ಸ್ ನಿಮಗೆ ತುಂಬಾ ಅಂದ್ರೆ ಪ್ರತಿ ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಪ್ರತಿ ಮ್ಯಾಚ್ ಕೂಡ ಇಂಪಾರ್ಟೆಂಟ್. ಲೀಗಲ್ಲಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಲೀಗಲ್ಲಿ ಒಂದ್ ಸ್ವಲ್ಪ ಆಡ್ಬೇಕು. ಓಕೆ. ಅಂದ್ರೆ ಲೀಗಲ್ಲಿ ಆಡ್ಬಿಟ್ಟು ಪ್ಲೇ ಆಫ್ ಹೋಗೋ ತನಕ ನೀವು ಚೆನ್ನಾಗಿ ಆಡ್ಬೇಕು. ಓಕೆ ಓಕೆ. ಇನ್ನೊಂದೇನಂತಂದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ ನಾವು ಚಾಂಪಿಯನ್ ಆಗೇ ಆಗ್ತೀವಿ ಅನ್ನೋದಕ್ಕೆ ಏನಾದ್ರು ಒಂದು ರೀಸನ್ ಅಂದ್ರೆ ಏನ್ ಹೇಳ್ಬೋದು? ರೀಸನ್ನು ಈ ಸಾರಿ ಕಪ್ ಹೊಡೆದೇ ಬಿಡ್ತೀವಿ, ಬಿಡಲ್ಲ. ಈ ಸಲ ಕಪ್ ಹೊಡೆದೇ ಹೊಡಿತೀರಾ? ಬಿಡಲ್ಲ. ಓಕೆ ಓಕೆ. ಪ್ರಾಕ್ಟೀಸ್ ಆಗಿದೆ, ಎಲ್ರು ತಿಳ್ಕೊಂಡಿದ್ದಾರೆ ನಮ್ಮ ಟೀಮ್ ಹಾಗಿಲ್ಲ ಅಂತ, ಸ್ಟ್ರಾಂಗ್ ಇಲ್ಲ ಅಂತ. ಅದನ್ನ ತೋರಿಸ್ತೀವಿ. ನೀವು ಮಾತಾಡಲ್ಲ, ಆನ್ ಫೀಲ್ಡ್ ಅಲ್ಲಿ ಕೋರ್ಟ್ ಅಲ್ಲಿ ತೋರಿಸ್ತೀರಂತ. ಓಕೆ ಓಕೆ. ಗಣೇಶ್ ಅವರೇ, ಖಂಡಿತ ಈ ಸೀಸನ್ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗ್ಲಿ. ನೀವು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಆಡಿ, ನಾಳೆಯಿಂದನೇ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ನಿಮ್ಗೂ ಕೂಡ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕೂಡ ನಮ್ಮ ಕಡೆ ಬಾಸ್ ಟಿವಿ ಕನ್ನಡದಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗಣೇಶ್ ಅವರೇ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.